ಓಕೆ, ಈಗ ವಿಭಾಗೀಯ ಪೀಠಕ್ಕೆ ಹೋಗದೇ ಇದ್ದರೆ ಈಗ ಏನಾಯಿತು, ಅವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣ ಈ ಮೂವರು ಏನು ಮಾಡ್ತಾರೆ, ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗ್ತಾರೆ. ಹೋಗಿ ಅಲ್ಲಿ ಮೊಕದ್ದಮೆ ದಾಖಲಿಸುವಂಥ ಸಂದರ್ಭದಲ್ಲಿ ಇವರು ಹೈಕೋರ್ಟ್ಗೆ ಹೋಗ್ತಾರೆ, ಅದಕ್ಕೆ ತಡೆ ಕೊಡಿ ಅಂತ ಹೇಳಿ. ಈಗ ವೆಕೆಟ್ ಆಗಿದೆ, ಅದು ಹೈಕೋರ್ಟಲ್ಲಿ ಏನಿತ್ತು ವೆಕೆಟ್ ಆಗಿದೆ. ವೆಕೆಟ್ ಆದಾಗ ಏನಾಗುತ್ತೆ, ಅಲ್ಲಿ ಜನಪ್ರತಿನಿಧಿ ಕೋರ್ಟಲ್ಲಿ ಆಲ್ರೆಡಿ ಒಂದು ಕೇಸ್ ಇದೆಯಲ್ಲ, ಅದು ನಾಳೆ ಬರುತ್ತೆ, ಈಗ ವಿಚಾರಣೆಗೆ ಬರುತ್ತೆ, ಅದು ಓಪನ್ ಆಗುತ್ತೆ. ಈಗೇನಾಗಬೇಕು, ಸಿದ್ದರಾಮಯ್ಯನವರು ಇದರ ವಿರುದ್ಧ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಹೋಗ್ತಾರೆ, ಅದು ಬೇರೆ ವಿಚಾರ. ಈಗ ಹೈಕೋರ್ಟ್ ಆದೇಶ ಕೊಡ್ತಲ್ಲ, ಯಾವುದು ರಾಜ್ಯಪಾಲರು ಮಾಡಿದ್ದು ಸರಿಯಾಗಿದೆ ಅಂತೇಳಿ. ಏನಾಗುತ್ತೆ ಬನ್ನಿ, ಮುಡಾ ಪ್ರಕರಣದಲ್ಲಿ ತಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟದ್ದು ಸರಿ ಅಂತ ಹೇಳಿದ್ದಾರೆ. ಈ ನಡುವೆ ಸಿದ್ದರಾಮಯ್ಯನವರು ಹೇಳಿದರು ಇವತ್ತಿನ ಆರ್ಡ್ರನ್ನು ಇಟ್ಕೊಂಡು ಆದೇಶವನ್ನು, ಅಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಅಲ್ಲ, ತನಿಖೆಗೆ ಮಾತ್ರ ಅನುಮತಿ ಅಂತ, ಅದರ ಬಗ್ಗೆ ಕೂಡ ಹೇಳ್ತೀನಿ. ರಾಜ್ಯಪಾಲರ ನಿರ್ಧಾರ ಸರಿಯಾಗಿದೆ ಅಂತೇಳಿ ಹೈಕೋರ್ಟ್ ಹೇಳಿದೆ. ಈಗ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ವಿಚಾರಣೆ ಖಾತ್ರಿ ಆಯಿತು, ವಿಚಾರಣೆ ಆಗಬೇಕು. ಈ ಕಾನೂನಿನ ಅಂಶಗಳನ್ನು ಓದಿದ ನಂತರ, ಹೈಕೋರ್ಟ್ ಆದೇಶವನ್ನು ಕೂಡ ಓದಿದ ನಂತರ ಜನಪ್ರತಿನಿಧಿಗಳ ಕೋರ್ಟ್ FIR ದಾಖಲು ಮಾಡೋಕ್ಕೆ ಹೇಳುತ್ತೆ. ಕಾನೂನಿನ ಪ್ರಕಾರ FIR ದಾಖಲಾಗಬೇಕು. ಯಾರ ಮೇಲೆ? ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಗಬೇಕು, ಅದು ಅಲ್ಲಿ ಸ್ಥಳೀಯ ಪೊಲೀಸ್ ಸ್ಟೇಷನಲ್ಲಿ. ಆದರೆ FIR ದಾಖಲಿಸುವವರು ಯಾರು ಇದೊಂದು ಪ್ರಶ್ನೆ. ಯಾಕಂದರೆ ಮುಡಾದ ದೂರು ದಾಖಲಾಗಿರೋದು ಲೋಕಾಯುಕ್ತದಲ್ಲಿ, ಅಲ್ಲಿಂದ ಶುರುವಾಗಿದ್ದು ಲೋಕಾಯುಕ್ತದಲ್ಲಿದೆ ಇದು. ಆದರೆ ತನಿಖೆಯ ಹೊಣೆಗಾರಿಕೆ ಪೊಲೀಸರ ಹೆಗಲಿಗೆ ಸಿಗತ್ತೆ. ಅಂದರೆ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಿಸಬೇಕಿರುವುದು ಕೋರ್ಟ್ನ ಆದೇಶದಂತೆ ಪೊಲೀಸರು ಯಾರ ಅಂಡ್ರಲ್ಲಿ ಬರ್ತಾರೆ? ಸಿದ್ದರಾಮಯ್ಯನವರ ಅಂಡ್ರಲ್ಲಿ. ಹಾಗಿದ್ದರೆ ಇದನ್ನು ಬಚಾವಾಗೋದಕ್ಕೆ ಅವಕಾಶ ಇಲ್ವಾ? ಇದೆ. ಹೇಗೆ? ಸಿದ್ದರಾಮಯ್ಯನವರಿಗೆ ಒಂದು ಅವಕಾಶವನ್ನು ಹೈಕೋರ್ಟೇ ನೀಡಿದೆ. ಇವತ್ತು ಅಭಿಷೇಕ್ ಮನು ಸಿಂಗ್ ಹೇಳಿದ್ರಲ್ಲ ಕೋರ್ಟ್ ಮುಂದೆ, 2 ವಾರಗಳ ಕಾಲ ಯಾವುದೇ ತೀರ್ಮಾನ ಕೈಗೊಳ್ಳದಂತೆ, ಯಾವುದೇ ಕ್ರಮ ಕೈಗೊಳ್ಳದಂತೆ ಆದೇಶ ಕೊಡಿ ಅಂತ ಹೇಳಿದಾಗ, ನನ್ನ ಆದೇಶಕ್ಕೆ ನಾನು ವಾಪಸ್ ತಡೆ ಕೊಡೋಕ್ಕಾಗಲ್ಲ, ನೀವು ವಿಭಾಗೀಯ ಪೀಠಕ್ಕೆ ಹೋಗಿ. ಅಂದರೆ ಒಬ್ಬರೇ ಇದ್ದಂಥ ಬೆಂಚ್ ಏನಿತ್ತು, ನೀವು 2 ಜಡ್ಜ್ ಇರೋ ಕಡೆ ಹೋಗಬಹುದು. ಹೈಕೋರ್ಟ್ ತೀರ್ಪಿಗೆ ಸ್ಟೇ ತರಲು ನಿಮಗೆ ಅವಕಾಶ ಇದೆ ಅಂತ ಜಡ್ಜ್ ಹೇಳ್ತಾರೆ. ಹಾಗಾಗಿ ನಾಳೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಸ್ತಾರೆ ಸಿದ್ದರಾಮಯ್ಯ, ಅದು ಪಕ್ಕಾ. ಸಿದ್ದರಾಮಯ್ಯ ನಾಳೆ ಒಳಗೆ ತೀರ್ಪಿಗೆ ಸ್ಟೇ ತಂದರೆ, ಈ ಕೆಳಗಿನ ನ್ಯಾಯಾಲಯ ಇದೆಯಲ್ಲ, ಜನಪ್ರತಿನಿಧಿಗಳ ಕೋರ್ಟ್, ಅದು ಹೇಳಿದಂಗೆ FIR ಮಾಡೋಕ್ಕಾಗಲ್ಲ ಸ್ಟೇ ತಂದರೆ. ನಾಳೆ ಸ್ಟೇ ಸಿಕ್ಕಿದರೆ ವಿಭಾಗೀಯ ಪೀಠದಲ್ಲಿ, ಆಗ CM ಪದವಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಆದರೆ ನಾಳೆ ಇವರು ಅರ್ಜಿ ಸಲ್ಲಿಸಬೇಕಷ್ಟೇ, ಆಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಅವರಿಗೆ ಸ್ಟೇ ಸಿಗದಿದ್ದರೆ FIR ಆಗುತ್ತೆ. FIR ಆದ ನಂತರ ನೈತಿಕತೆ ಪ್ರಶ್ನೆ ಬರುತ್ತೆ. FIR ಆದ ನಂತರ ಇವರ ವಿರುದ್ಧ ತನಿಖೆ ಆಗುತ್ತೆ. ಇವರ ವಿರುದ್ಧ ತನಿಖೆ ಆದಾಗ ಇವರೇ ಹೇಳಿದ್ರಲ್ಲ ಯಡಿಯೂರಪ್ಪನವರನ್ನು, ಏನು ಅಂತ, ನಿಮ್ಮ ವಿರುದ್ಧವೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಇದ್ದಾಗ, ನೀವೇ ಮುಖ್ಯಮಂತ್ರಿ ಇದ್ದಾಗ ನಿಮ್ಮ ವಿರುದ್ಧ ತನಿಖೆ ಮಾಡೋಕ್ಕಾಗತ್ತಾ? ಅಧಿಕಾರ ದುರುಪಯೋಗ ಆಗಲ್ವಾ ಅಂತ ಇವರು ಸಿದ್ದರಾಮಯ್ಯನವ್ರಿಗೆ ಹೇಳಿದರು. ಈಗ ಅದೇ ಪರಿಸ್ಥಿತಿ ಇವರ ಬಳಿ ಬಂದು ನಿಂತಿದೆ. ಈಗೇನು ಮಾಡಬೇಕು ಇವರು? ಆರೋಪ ಹೊತ್ತವರು CM ಸ್ಥಾನದಲ್ಲಿರುವುದು ತರವಲ್ಲ, ಅದು ನೈತಿಕತೆ ಪ್ರಶ್ನೆ. ಆದರೆ ರಾಜೀನಾಮೆ ಕೊಡಲೇಬೇಕು ಅಂತ ನಿಯಮವೇನಿಲ್ಲ, ಅದನ್ನು ಕೂಡ ಇವರು ಹೇಳ್ಬೋದು. ನೈತಿಕತೆ ವಿಚಾರ, ನಾನು ಅವತ್ತು ಹಿಂಗೆ ಹೇಳಿಲ್ಲಪ್ಪ, ನೀನು ಕಳ್ಳ ಅಂತ ಹೇಳಿದೆ, ಈಗ ನನ್ನ ಬಗ್ಗೆ ಹಿಂಗೆ ಬರ್ತಾ ಇದೆ, ಆಗ ತಾನು ಹೇಳಿದಂಗೆ ನಡಿಬೇಕಲ್ವಾ? CM ಸಿದ್ದರಾಮಯ್ಯ ರಾಜೀನಾಮೆನೂ ಕೊಡಬಹುದು. ರಾಜೀನಾಮೆ ಕೊಡದೆ ಆರೋಪ ಸಾಬೀತಾಗುವವರೆಗೂ CM ಸ್ಥಾನದಲ್ಲೇ ಇರಬಹುದು, ಅವಕಾಶ ಇದೆ. ಆದರೆ ಎಲ್ಲರೂ ಹೇಳ್ತಿರೋದೇನು ಗೊತ್ತಾ, ಅರವಿಂದ್ ಕೇಜ್ರಿವಾಲ್ ಮಾಡಿಲ್ವಾ? ನೋಡಿ, ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಡಬೇಕಾ ಕೊಡಬಾರ್ದಾ ಅಂತ ನಿರ್ಧಾರ ಮಾಡೋದು ಯಾರು? ಸ್ವತಃ ಅರವಿಂದ್ ಕೇಜ್ರಿವಾಲ್. ಯಾಕಂದರೆ ಹೈಕಮಾಂಡ್ ಅವರೇ. ಆದರೆ ಸಿದ್ದರಾಮಯ್ಯನವರ ವಿರುದ್ಧ FIR ಆದರೆ ಇವರು ರಾಜೀನಾಮೆ ಕೊಡಬೇಕಾ ಕೊಡಬಾರ್ದಾ ಅಂತ ಸಿದ್ದರಾಮಯ್ಯನವರು ನಿರ್ಧಾರ ಮಾಡೋಕ್ಕಾಗಲ್ಲ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡ್ ಆದೇಶ ಕೊಟ್ಟರೆ ಇವರು ಕೊಡ್ತಾರಾ? ಇವರು ರಾಜೀನಾಮೆ ಕೊಟ್ಟರೆ ಆಗಬಹುದಾದಂತಹ ಮುಂದಿನ ಬೆಳವಣಿಗೆಗಳೇನು ಎಲ್ಲದರ ಬಗ್ಗೆ ಹೇಳ್ತೀನಿ ಬನ್ನಿ. ಇವತ್ತೇನಾಯ್ತು ಸರ್ ಹೈಕೋರ್ಟ್ನಲ್ಲಿ? ಸಿದ್ದರಾಮಯ್ಯನವರ ವಿಚಾರ ಏನಾಯ್ತಪ್ಪ ಅಂತ ನೀವು ನನ್ನ ಹತ್ರ ಪ್ರಶ್ನೆ ಕೇಳಿದರೆ ಒಂದೇ ಉತ್ತರ, ಸಿದ್ದರಾಮಯ್ಯನವರು ಮುಡಾ ಹಗರಣದಲ್ಲಿ ಲಾಕ್ ಆಗಿದ್ದಾರೆ. ಮುಡಾ ಹಗರಣದಲ್ಲಿ ಕೊನೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ
ಲಾಕ್ ಆದ ರೀತಿ ಕಾಣ್ತಾ ಇದೆ. ಹೈಕೋರ್ಟ್ ಏಕ ಸದಸ್ಯ ಪೀಠ ರಾಜ್ಯಪಾಲರ ಆದೇಶವನ್ನೇ ಎತ್ತಿ ಹಿಡಿದಿದೆ. ಹಾಗಿದ್ರೆ ಏನಾಗುತ್ತೆ? ಅರೆಸ್ಟ್ ಆಗ್ತಾರಾ, ರಾಜೀನಾಮೆ ಕೊಡ್ತಾರಾ? ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇಲ್ಲಿಂದ ಶುರುವಾಗುತ್ತೆ. ಮುಂದೇನು, ಏನಾಗುತ್ತೆ ಸಿದ್ದರಾಮಯ್ಯನವರ ಭವಿಷ್ಯ? ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರಾ ಅಥವಾ ಬಚಾವ್ ಆಗೋದಕ್ಕೆ ಏನಾದರೂ ಅವಕಾಶಗಳಿದೆಯಾ? ಇವೆಲ್ಲದರ ನಡುವೆ ಇವತ್ತು ಹೈಕೋರ್ಟ್ ಕೊಟ್ಟ ಆದೇಶವಾದರೂ ಏನು? ಬನ್ನಿ ನೋಡೋಣ. ಸಿದ್ದರಾಮಯ್ಯಗೆ ಶಾಕ್ ಕೊಟ್ಟ ಹೈಕೋರ್ಟ್. ಇನ್ಮುಂದೆ ದೂರುದಾರರ ಅಸಲಿ ಆಟ ಶುರು. ಎಲ್ಲರೂ ಅನ್ಕೊಂಡಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಭಾಗಿಯಾಗಿಲ್ಲ. ಆದ್ದರಿಂದ ಸಿಎಂಗೆ ಕ್ಲೀನ್ ಚೀಟ್ ಸಿಕ್ಕೇ ಸಿಗುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಮುಖ್ಯಮಂತ್ರಿ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ. ಈ ಮೂಲಕ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಿಎಂ ಎತ್ತಿದ ಎಲ್ಲಾ ಕಾನೂನಿನ ಪ್ರಶ್ನೆಗಳನ್ನ ತಿರಸ್ಕರಿಸಲಾಗಿದೆ. ರಾಜ್ಯಪಾಲರ ಕ್ರಮ ಸರಿಯಾಗಿದೆ ಅಂತ ಹೈಕೋರ್ಟ್ ಹೇಳಿದೆ. ಅಲ್ಲದೆ ಸಿದ್ದರಾಮಯ್ಯ ಕುಟುಂಬಸ್ಥರು ಫಲಾನುಭವಿಗಳಾಗಿದ್ದು ಮೂಡಾ ಸೈಟ್ ಅಕ್ರಮದ ಬಗ್ಗೆ ತನಿಖೆ ನಡೆಸಬಹುದು. ಅಲ್ಲದೆ ಖಾಸಗಿ ದೂರುದಾರರೇ ಅನುಮತಿ ಕೋರಬಹುದು. ಅಲ್ಲದೆ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ತಿರಸ್ಕರಿಸಿದ್ದು ತಪ್ಪಲ್ಲ. ಅವರ ಯೋಚನೆ ಬಳಸಿ ನಿರ್ಧರಿಸಿದ್ದಾರೆ. ರಾಜ್ಯಪಾಲರ ಕ್ರಮ ಸೂಕ್ತವಾಗಿದೆ ಅಂತ ಹೈಕೋರ್ಟ್ ಹೇಳಿದೆ. ಭ್ರಷ್ಟಾಚಾರದ ವಿರುದ್ಧ ಏನಾದರೂ ಈ ದೇಶದಲ್ಲಿ ಕಾನೂನನ್ನು ಎತ್ತಿಡಿಬೇಕಾದ್ರೆ ಈ ತೀರ್ಪು ಅದಕ್ಕೆ ಒಂದು ಮುಂದುದಾರಣೆ. ಇಟ್ಸ್ ಅನ್ ಎಕ್ಸಲೆಂಟ್ ಆರ್ಡರ್. ನಮಗೆ ಜಯ ಸಿಕ್ಕಿದೆ ಅನ್ನೋಕ್ಕಿಂತ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತೇಳಿ ನಾವು ಏನು ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಿದ್ವಿ, ಆರೋಪ ಪೂರ್ವಕವಾದ ಎಲ್ಲ ಸಾಕ್ಷ್ಯಗಳು ಕೊಟ್ಟಿದ್ರಿಂದ ಅವರು ಏನೇ ವಾದ ಮಾಡಿದರೂ ಕೂಡ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ಅವ್ರು ಕೊಡದೇ ಇದ್ರಿಂದ ಸೊ ಇವನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ಕೊಟ್ಟಿದೆ. ಮಾನ್ಯ ಸಿದ್ದರಾಮಯ್ಯನವರಲ್ಲಿ ನಾನು ಈ ನಿಮ್ಮ ಮಾಧ್ಯಮದ ಮೂಲಕ ಒಂದು ಮನವಿ ಮಾಡ್ಕೊಳ್ತಾ ಇದ್ದೇನೆ. ನೀವು ಹೇಳ್ತಾ ಇರೋದು ಸತ್ಯ. ಇನ್ವೆಸ್ಟಿಗೇಷನ್ ಆಗಲಿ, ನಿಮ್ಮ ಮೇಲೆ ಆ ಕಳಂಕ ಏನಿದೆ ಅದು ಗೊತ್ತಾಗಬೇಕಲ್ವಾ? ನೀವು ಅದಕ್ಕಾಗಾದ್ರೆ ಯಾವುದು ಚಾಲೆಂಜ್ ಮಾಡಬೇಡಿ. ನೀವು ಏನು ಆದೇಶವನ್ನು ಕೊಟ್ಟಿದ್ದಾರೆ ಆ ಆದೇಶವನ್ನು ಒಪ್ಪಿಕೊಂಡು ತಾವು ತನಿಖೆಗೆ ಸಹಕರಿಸಿ. ತೀರ್ಪು ಪ್ರಕಟವಾದ ಬಳಿಕ ಸಿಎಂ ಪರ ವಕೀಲ ಮನು ಸಿಂಘ್ವಿ ಯಾವುದೇ ಕ್ರಮ ಜರುಗಿಸದಂತೆ 2 ವಾರ ಕಾಲಾವಕಾಶ ನೀಡಿ ಅಂತ ಮನವಿ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ನ್ಯಾಯಮೂರ್ತಿಗಳು, ನನ್ನ ಆದೇಶಕ್ಕೆ ನಾನೇ ತಡೆಯಾಜ್ಞೆ ನೀಡಲು ಬರೋದಿಲ್ಲ, ವಿಭಾಗೀಯ ಪೀಠದ ಮೊರೆ ಹೋಗಬಹುದು ಅಂತ ಸಲಹೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತೇನಾಯ್ತು ಸರ್ ಹೈಕೋರ್ಟ್ನಲ್ಲಿ? ಸಿದ್ದರಾಮಯ್ಯನವರ ವಿಚಾರ ಏನಾಯ್ತಪ್ಪ ಅಂತ ನೀವು ನನ್ನ ಹತ್ರ ಪ್ರಶ್ನೆ ಕೇಳಿದರೆ ಒಂದೇ ಉತ್ತರ, ಸಿದ್ದರಾಮಯ್ಯನವರು ಮುಡಾ ಹಗರಣದಲ್ಲಿ ಲಾಕ್ ಆಗಿದ್ದಾರೆ. ಮುಡಾ ಹಗರಣದಲ್ಲಿ ಕೊನೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲಾಕ್ ಆದ ರೀತಿ ಕಾಣ್ತಾ ಇದೆ. ಹೈಕೋರ್ಟ್ ಏಕ ಸದಸ್ಯ ಪೀಠ ರಾಜ್ಯಪಾಲರ ಆದೇಶವನ್ನೇ ಎತ್ತಿ ಹಿಡಿದಿದೆ. ಹಾಗಿದ್ರೆ ಏನಾಗುತ್ತೆ? ಅರೆಸ್ಟ್ ಆಗ್ತಾರಾ, ರಾಜೀನಾಮೆ ಕೊಡ್ತಾರಾ? ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇಲ್ಲಿಂದ ಶುರುವಾಗುತ್ತೆ. ಮುಂದೇನು, ಏನಾಗುತ್ತೆ ಸಿದ್ದರಾಮಯ್ಯನವರ ಭವಿಷ್ಯ? ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರಾ ಅಥವಾ ಬಚಾವ್ ಆಗೋದಕ್ಕೆ ಏನಾದರೂ ಅವಕಾಶಗಳಿದೆಯಾ? ಇವೆಲ್ಲದರ ನಡುವೆ ಇವತ್ತು ಹೈಕೋರ್ಟ್ ಕೊಟ್ಟ ಆದೇಶವಾದರೂ ಏನು? ಬನ್ನಿ ನೋಡೋಣ. ಸಿದ್ದರಾಮಯ್ಯಗೆ ಶಾಕ್ ಕೊಟ್ಟ ಹೈಕೋರ್ಟ್. ಇನ್ಮುಂದೆ ದೂರುದಾರರ ಅಸಲಿ ಆಟ ಶುರು. ಎಲ್ಲರೂ ಅನ್ಕೊಂಡಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಭಾಗಿಯಾಗಿಲ್ಲ. ಆದ್ದರಿಂದ ಸಿಎಂಗೆ ಕ್ಲೀನ್ ಚೀಟ್ ಸಿಕ್ಕೇ ಸಿಗುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಮುಖ್ಯಮಂತ್ರಿ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ. ಈ ಮೂಲಕ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಿಎಂ ಎತ್ತಿದ ಎಲ್ಲಾ ಕಾನೂನಿನ ಪ್ರಶ್ನೆಗಳನ್ನ ತಿರಸ್ಕರಿಸಲಾಗಿದೆ. ರಾಜ್ಯಪಾಲರ ಕ್ರಮ ಸರಿಯಾಗಿದೆ ಅಂತ ಹೈಕೋರ್ಟ್ ಹೇಳಿದೆ. ಅಲ್ಲದೆ ಸಿದ್ದರಾಮಯ್ಯ ಕುಟುಂಬಸ್ಥರು ಫಲಾನುಭವಿಗಳಾಗಿದ್ದು ಮೂಡಾ ಸೈಟ್ ಅಕ್ರಮದ ಬಗ್ಗೆ ತನಿಖೆ ನಡೆಸಬಹುದು. ಅಲ್ಲದೆ ಖಾಸಗಿ ದೂರುದಾರರೇ ಅನುಮತಿ ಕೋರಬಹುದು. ಅಲ್ಲದೆ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ತಿರಸ್ಕರಿಸಿದ್ದು ತಪ್ಪಲ್ಲ. ಅವರ ಯೋಚನೆ ಬಳಸಿ ನಿರ್ಧರಿಸಿದ್ದಾರೆ. ರಾಜ್ಯಪಾಲರ ಕ್ರಮ ಸೂಕ್ತವಾಗಿದೆ ಅಂತ ಹೈಕೋರ್ಟ್ ಹೇಳಿದೆ. ಭ್ರಷ್ಟಾಚಾರದ ವಿರುದ್ಧ ಏನಾದರೂ ಈ ದೇಶದಲ್ಲಿ ಕಾನೂನನ್ನು ಎತ್ತಿಡಿಬೇಕಾದ್ರೆ
ಈ ತೀರ್ಪು ಅದಕ್ಕೆ ಒಂದು ಮುನ್ನುದಾಹರಣೆ. ಇಟ್ಸ್ ಅನ್ ಎಕ್ಸಲೆಂಟ್ ಆರ್ಡರ್. ನಮಗೆ ಜಯ ಸಿಕ್ಕಿದೆ ಅನ್ನೋಕ್ಕಿಂತ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತೇಳಿ ನಾವು ಏನು ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಿದ್ವಿ, ಆರೋಪಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳು ಕೊಟ್ಟಿದ್ರಿಂದ ಅವರು ಏನೇ ವಾದ ಮಾಡಿದರೂ ಕೂಡ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ಅವ್ರು ಕೊಡದೇ ಇದ್ರಿಂದ ಸೊ ಇವನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ಕೊಟ್ಟಿದೆ. ಮಾನ್ಯ ಸಿದ್ದರಾಮಯ್ಯ